ನಮಸ್ತೆ ಸ್ನೇಹಿತರೆ. ನಾವು ಒಂದೇ ಸಾರಿ ಎಷ್ಟು ಜಾಸ್ತಿ ಇಡ್ಲಿ ಹೇಗೆ ಬೇಯಿಸ್ತೇವೆ ನೋಡಿ. ಹಳ್ಳಿಲಿ ದೊಡ್ಡ ಅಟ್ಟೆ ಇಟ್ಟು ಬೇಯಿಸ್ತೀವಿ. ಈ ಥರ ಎಣ್ಣೆ ಎಲ್ಲ ಹಚ್ಚಿ ಈ ಥರ ಇದೆಲ್ಲ ಮಾಮೂಲಿ ಎಲ್ಲರೂ ಮಾಡ್ತಾರೆ. ಆದರೆ ನಮ್ಮ ಹಳ್ಳಿ ಕಡೆ ಸ್ವಲ್ಪ ಜಾಸ್ತಿ ಜನಕ್ಕೆ ಮಾಡ್ತೀವಿ ಅಲ್ಲ, ಅದಕ್ಕೆ ತೋರಿಸೋಣ ಅಂತ ಮಾಡಿದೆ. ಉದ್ದು ಅಕ್ಕಿ ಎಲ್ಲ ಮಿಕ್ಸ್ ಮಾಡಿ ರುಬ್ಬಿಟ್ಟಿದೆ, ಅದು ವೀಡಿಯೋ ಮಾಡಲಿಲ್ಲ ನಾನು. ಹೀಗೆ ಗ್ಯಾಸ್ ಆದರೆ ತುಂಬ ಬೇಕು ಇದು ಬೇಯಿಸಲಿಕ್ಕೆ. ನಾವು ಒಲೆಯಲ್ಲಿ ಜಾಸ್ತಿ ಮಾಡ್ತೇವೆ. ಇದು ಬಿಸಿ ಅಟ್ಟಕ್ಕೆಲ್ಲ ಬಿಸಿ ಮುಟ್ಟಲಿಕ್ಕೆ ತುಂಬ ಹೊತ್ತಾಗುತ್ತೆ. ಈ ಥರ ನೋಡಿ ಸಣ್ಣ ಸಣ್ಣ ಇದು ಗಿಣ್ಣಲು ಅಂತ ಹೇಳ್ತಿದ್ವಿ ನಾವು. ಅದಕ್ಕೆ ಹಾಕಿ ಈ ಥರ ದೊಡ್ಡದಕ್ಕೊಂದು ಹಾಕಿ ಇಡ್ತೇವೆ. ಅದರ ಮೇಲೆಗೆ ಅಂತ್ರ ಅಂತ ಹೇಳ್ತೇವೆ, ಅದ್ರ ಮೇಲೆಗೆ ಮುಚ್ಚುತ್ತೀವಿ ನಾವು. ಅದು ಎತ್ತರ ಇದ್ದಿಟ್ಟರೆ ಅಡಿಗಡ ಚಿಕ್ಕ ತಟ್ಟೆದು ಇಡ್ಲಿ ಇದಕ್ಕೆ ತಾಗಲ್ಲಲ್ಲ, ಅದಕ್ಕೆ ಸ್ವಲ್ಪ ಎತ್ತರ ಇರಲಿ ಅಂತ ಒಂದು ದೊಡ್ಡ ತಟ್ಟೆ ಇಡ್ತೀವಿ ಮಧ್ಯ. ಆಮೇಲೆ ಮತ್ತೆ ಪುನಃ ಮೇಲಿಗೆ ಇಡ್ತೀವಿ ನೋಡಿ. ಈ ಥರ ಮತ್ತು ಪುನಃ ಚಿಕ್ಕ ತಟ್ಟೆ ಎಲ್ಲ ಇಟ್ಟು ಈ ಥರ ಮಾಡ್ತೀವಿ ನೋಡಿ. ಚೆನ್ನಾಗಿದೆಯಾ ನೋಡಿ. ಇದಕ್ಕೆ ಮತ್ತು ಸಾಂಬಾರು ಚಟ್ನಿ ಎಲ್ಲ ಮಾಡ್ತೀವಿ. ಆದರೆ ನನಗೆ ಸಾಂಬಾರಿಗಿಂತ ಚಟ್ನಿ ಇಷ್ಟ ಆಗೋದು. ನಮ್ಮ ಕಡೆ ಒಂದು ಬಿಳಿ ಮೆಣಸು ಸಿಗುತ್ತೆ ಏನಲ್ಲ, ಅದ್ರ ಒಂದು ಸರಿ ತೋರಿಸ್ತೀನಿ ನಾನದು. ಅದರಿಂದ ಚಟ್ನಿ ಮಾಡ್ತೀವಿ ನಾವು, ತುಂಬ ಚೆನ್ನಾಗಿರುತ್ತೆ. ಚಟ್ನಿ ಅಂದರೆ ನನಗೆ ಇಷ್ಟ ಆಗೋದು. ಈಗ ಜಾಸ್ತಿ ನಾನು ಸಾಂಬಾರು ಮಾಡ್ತೀವಿ, ಚಟ್ನಿನೂ ಮಾಡ್ತೀವಿ. ನನ್ನ ಮಕ್ಕಳಿಗೆಲ್ಲ ಸ್ವಲ್ಪ ನನ್ನ ಥರನೇ ಚಟ್ನಿನೇ ಇಷ್ಟ ಆಗುತ್ತೆ. ನೋಡಿ ಎಷ್ಟು ಸಾಫ್ಟಾಗಿ ಬಂದಿದೆ ನೋಡಿ. ಅದೆಲ್ಲ 1 ಕೆಜಿಗೆ 1/4 ಕೆಜಿ ಉದ್ದು, 1 ಕೆಜಿ ಅಕ್ಕಿ ಹಾಕಿ ರುಬ್ಬಿಡ್ತೀವಿ ಮುಂಚಿನ ದಿವಸ. ಅದೆಲ್ಲ ಮಾಮೂಲಿ ಎಲ್ಲರೂ ವಿಡಿಯೋ ಮಾಡ್ತಾರಲ್ವ ತುಂಬ ಜನ, ಅದಕ್ಕೆ ನಾನು ಅದು ಎಲ್ಲ ವಿಡಿಯೋ ಮಾಡಲಿಲ್ಲ ರುಬ್ಬೋದೆಲ್ಲ. ನೋಡಿ ಈ ಥರ ಇದು ಮಾಡಿ ಸಾಂಬಾರು ಹಾಕಿ ಸ್ವಲ್ಪ ಚಟ್ನಿನೂ ಹಾಕ್ಕೊಂಡು ತಿಂತೀವಿ. ಸಾಂಬಾರು ಅಥವಾ ಚಟ್ನಿ ಯಾವುದು ಇಷ್ಟ ಅದನ್ನ ಹಾಕೋಬೋದು. ಚೆನ್ನಾಗಿದೆಯಾ ಸ್ನೇಹಿತರೆ?